ಇವತ್ತು ಏನು ಕೇಂದ್ರ ಸರ್ಕಾರದ ಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ, ಭಾಳ ಅನ್ಯಾಯ. ಯಾಕಂದರೆ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಅವರು ಕೂಡ ಇವತ್ತು ಮಂತ್ರಿಯಾಗಿರ್ತಕ್ಕಂಥದ್ದು. ಇವತ್ತು ದೇವರ ಒಂದು ಜಪ ಮಾಡಿ ಅಂತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನ ಇವತ್ತು ಭಾಳಷ್ಟು ಇದು ಖಂಡನೀಯ. ಯಾಕಂದರೆ ದೇವರ ಬಗ್ಗೆ ಭಾಳ ಸಂಸ್ಕೃತಿಯನ್ನು ನಾವು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೊಂದು ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಬ್ಬರು ಶಾಸಕರಾಗಲಿ, ಒಬ್ಬರು ಮಂತ್ರಿಗಳಾಗಲಿ, ಒಬ್ಬರು ಪ್ರಧಾನಮಂತ್ರಿ ಆಗಲಿ ಒಂದು ಹುದ್ದೆನ ಅಲಂಕರಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಇದು ಖಂಡನೀಯ. ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕು ಅಂತಲೂ ಕೂಡ ನಮ್ಮ ಒಂದು ಆಗ್ರಹವೂ ಕೂಡ. ಇವತ್ತು ಅತಿ ಹೆಚ್ಚು ಭಾವಚಿತ್ರ ಈ ದೇಶದಲ್ಲಿ ಯಾರು ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಬಡವರಿಗೆ ಮೇಲೆತ್ತತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಮನುಷ್ಯರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಯಾರು ವ್ಯಕ್ತಿ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತಲೂ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಆಗ್ರಹ. ಸರ್, ಸಂವಿಧಾನ ಮತ್ತು ಈಗ ಇದ್ರ ಬಗ್ಗೆ ಯಾಕೆ ಬಿಜೆಪಿ ಕೀಳಿರಿಮೆ ಅಂತ ಅನಿಸುತ್ತೆ? ಅವ್ರು ಮೊದಲಿಂದನೂ ಕೂಡ ಈ ಒಂದು ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ತಕ್ಕಂಥದ್ದು ತಾವೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಬಂದರೆ ಈ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಕೂಗ್ನ ತಾವು ಎಲ್ಲರೂ ಕೂಡ ಕೇಳ್ತಿರ್ತಕ್ಕಂಥದ್ದು. ಇವತ್ತು ಅವರ ಅಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಇವತ್ತು ಆಚೆ ಬಂದಿರೋದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೋದು. ಅದರಿಂದ ಇವತ್ತು ಏನು ಅವ್ರು ಹೇಳಿದ್ದಾರೆ ಆ ಹೇಳಿಕೆಯನ್ನು ಖಂಡನೀಯ. ಅದರಿಂದ ಅವನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಮ್ಮ ಒಂದು ಹೋರಾಟ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿರೋರು, ಸಹಬಾಳ್ವೆ ಸಮಬಾಳ್ವೆ ಅಂತ ಅನ್ನೋದಕ್ಕೆ ಅವರು ಹೆಚ್ಚು ಒತ್ತು ಕೊಟ್ಟು ಸಂವಿಧಾನವನ್ನು ರಚನೆ ಮಾಡಿ ಇಡೀ ಭಾರತ ದೇಶದ ಮಾನವ ಕುಲ ಸಮವಾಗಿ ಬದುಕಬೇಕು ಅಂತ ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಗೆ ಅಮಿತ್ ಶಾ ಅಂತ ಅನ್ನೋರು ಅಂಬೇಡ್ಕರ್ ಅನ್ನೋದು ಒಂದು ವ್ಯಸನ ಆಗೋಗಿದೆ ಅಂತ ಅನ್ನೋ ಮಾತನ್ನ ಅವ್ರ ಬಾಯಿಂದ ಕಳಿಸಿದ್ದಾರೆ. ಮತ್ತು ಭಾರತೀಯ ಜನತಾ ಪಕ್ಷದ ಮನಸ್ಥಿತಿ ಏನು ಅಂತ ಅನ್ನೋದನ್ನು ಅವ್ರ ಮನಸ್ಥಿತಿ ತಿಳಿಸ್ತಾ ಐತೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಏನು ನಾವು ಇಲ್ಲಿ ನಾಗರಿಕರು ಇದ್ದೀವಿ ಅವ್ರಿಗೆಲ್ರಿಗೂ ಸಮವಾಗಿ ಬದುಕಬೇಕು ಅಂತ ಅನ್ನೋದನ್ನು ಹೇಳಿರುವಂಥದ್ದಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಅವರು ಇಷ್ಟು ದಿವಸ ಶ್ರೀರಾಮ್ 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 ಅಂತಿದ್ರು. ಆ ಶ್ರೀರಾಮನಿಗಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅನ್ನೋದನ್ನು ಇಡೀ ಭಾರತ ದೇಶಾದ್ಯಂತ ತೋರಿಸ್ತಾ ಇದ್ದಾರೆ ಜನ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಇತರೆ ಶೂದ್ರ ಜನಾಂಗದವರು ಎಲ್ಲರನ್ನು ಒಗ್ಗಟ್ಟಾಗಿ ಅವರ ಮನಸ್ಥಿತಿಯ ವಿರುದ್ಧ ಮತ್ತು ಅವರನ್ನು ವಜಾ ಮಾಡಬೇಕು. ಭಾರತ ಸರ್ಕಾರದಲ್ಲಿ ಅವರೇನು ಗೃಹ ಸಚಿವರಾಗಿ ಕಾರ್ಯವೈಖರಿ ನಡೆಸ್ತಾ ಇದ್ದಾರೆ, ಅವರು ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಮಹಾನ್ ವ್ಯಕ್ತಿಯನ್ನು ನಿಲ್ಲಿಸೋ ಮುಖಾಂತರ, ಒಂದು ಸಮುದಾಯವನ್ನು ನಿಲ್ಲಿಸೋ ಮುಖಾಂತರ, ಶೂದ್ರರನ್ನ ಕಡೆಗಣಿಸೋ ಮುಖಾಂತರ ಅವ್ರ ಮನಸ್ಥಿತಿಯನ್ನು ಅವ್ರು ತಿಳಿಸಿದ್ದಾರೆ. ಅದರಿಂದ ಅವ್ರನ್ನ ವಜಾ ಮಾಡಬೇಕು ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮೈಸೂರು ನಗರ ಮತ್ತು ಗ್ರಾಮಾಂತರ ಎರಡನ್ನೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೊಡೋ ಮುಖಾಂತರ ಅದು ಪ್ರೆಸಿಡೆಂಟ್ಗೆ ತಲುಪೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಪ್ರತಿಭಟನೆ ಅವ್ರ ವಿರುದ್ಧವಾಗಿ ನಡೀತದೆ.